ಹಲೋ ಗೈಸ್, ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲ ಸಿಂಗಲ್ಸ್ ಹುಡುಗರಿಗೆ ನಮಸ್ತೆ. ನಮ್ಮ ಚಾನಲಲ್ಲಿ ಮದುವೆ ಆಗೋದಕ್ಕೆ ಹೆಣ್ಣು ಮಕ್ಕಳ ಪ್ರೊಫೈಲ್ಗಳು ಬರ್ತಾ ಇದ್ದಾವೆ ಸ್ನೇಹಿತರೆ. ಅದರಲ್ಲಿ ಸಹ ಇವತ್ತು ಒಂದು ಬಂದಿರೋದು ಶರ ಅಂತ ಈಕೆ ಹೆಸರು. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಮುದ್ದಾಗಿರ್ತಕ್ಕಂಥ ಹುಡುಗಿಯ ವಯಸ್ಸು 28 ವರ್ಷ ಇವಾಗ ನಡೀತಾ ಇದೆ. ಆ್ಯಬ್ಸಲ್ಯೂಟ್ಲಿ ಒಂದು ಸ್ವಲ್ಪ ಲೇಟ್ ಆಯಿತು, ಬಟ್ ಏನು ಮಾಡೋದು, ಬಡವರ ಒಂದು ಮನೆತನದ ಹೆಣ್ಣು ಮಕ್ಕಳು ಅಂತಂದರೆ ಮದುವೆ ಆಗೋದಕ್ಕೆ ಲೇಟ್ ಆಗುತ್ತೆ. ದುಡ್ಡಿನ ವಿಚಾರ, ಹಣಕಾಸಿನ ವಿಚಾರ, ಅಥವಾ ಏನಾದರೂ ಸಂಬಂಧಿಕರ ಜಗಳದ ವಿಚಾರ, ಇನ್ನಿತರ ಪ್ರಾಬ್ಲಮ್ಗಳಿಂದ ಲೇಟ್ ಆಗುತ್ತೆ. ಬಟ್ ಈಕೆ ಅಂದರೆ ತುಂಬ ಮುದ್ದಾಗಿರ್ತಾಳೆ ಸ್ನೇಹಿತರೆ. ಫೋಟೋ ಸಮೇತ ವಿವರಣೆ ಕೊಡ್ತಾ ಇದ್ದೀನಿ ನೋಡಿ. ಹೆಸರು ಶರ ಆರ್, ವಯಸ್ಸು 26, ಹಳ್ಳಿ ಗುಡ್ಲಹಳ್ಳಿ, ಊರು ಚಿಕ್ಕಬಳ್ಳಾಪುರ ಜಿಲ್ಲೆ ಹತ್ತಿರ ಬರುತ್ತೆ. ಎತ್ತರ 5.5 ಅಡಿ, ಬಣ್ಣ ಬಿಳಿಯ ಶರೀರ ಬಣ್ಣ ಹೊಂದಿದ್ದಾರೆ. ರಾಶಿ ಕನ್ಯಾ ರಾಶಿ, ನಕ್ಷತ್ರ ಬಂದು ಫಲ್ಗುಣ ನಕ್ಷತ್ರ, ಮತ್ತು ಉದ್ಯೋಗ ಖಾಸಗಿ ಫಾರ್ಮಸಿ ಸಹಾಯಕಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹುಡುಗಿಯ ಸ್ವಭಾವ ಡಿಸಪ್ಲೈನ್ ಆ್ಯಂಡ್ ಒಳ್ಳೆಯ ಒಂದು ಕೇರಿಂಗ್ ಆಗಿರ್ತಕ್ಕಂಥ ಹುಡುಗಿ. ಒಂದು ಉದ್ಯೋಗ ಸಹ ಮಾಡ್ತಾ ಇದ್ದಾಳೆ ಸ್ನೇಹಿತರೆ. ಈಕೆ ಕುಟುಂಬದ ಮಾಹಿತಿ ನೋಡೋದಾದರೆ ಅಪ್ಪನವರು ಫಾರ್ಮಸಿಯಲ್ಲಿ ಕೆಲಸ, ತಾಯಿಯವರು ಇಲ್ಲ, ಆ್ಯಂಡ್ ಅಣ್ಣನವರು ಮದುವೆಯಾಗಿ ಬೇರೆ ಊರಿನಲ್ಲಿದ್ದಾರೆ. ಸ್ವಂತವಾಗಿರ್ತಕ್ಕಂತಹ ಜೀವನ ನಾನು ನನ್ನ ತಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಈಕೆ. ಸೊ ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ನಂಬರ್ 1, ಒಂದನೇದಲ್ಲಿ ನಾನು ಮಾಡ್ತಕ್ಕಂತಹ ಜಾಬು ಏನಿದೆ ಅದು ನಾನು ಬಿಡೋಕ್ಕಾಗಲ್ಲ. ಮದುವೆ ಆದ ನಂತರ 1 ವರ್ಷಗಳ ನಂತರ ನೀವು ನನ್ನ ಜೊತೆನೇ ನನ್ನ ಊರಿನಲ್ಲಿಯೇ ಬಂದು ನೆಲನ ಊರಬೇಕು ಅಂತ ಹೇಳಿದ್ದಾರೆ. ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಇದು ಹುಡುಗರಿಗೆ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ನಾನೇ ದುಡ್ಡು ಸಾಕ್ತೀನಿ ಅನ್ನೋ ಕೆಪಾಸಿಟಿ ಇರ್ತಕ್ಕಂಥ ಮಹಿಳೆ ನಿಮಗೆ ಸಿಗ್ತಾ ಇರೋದು ಒಂದು ಒಳ್ಳೆಯ ವಿಷಯ. ಅಂಥದ್ರಲ್ಲಿ ನೀವು ಪ್ರಸ್ತುತ ಅವರ ಊರಿಗೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ, ಅದು ನಿಮಗೆ ಬಿಟ್ಟಿರೋದು ಯಾವ ರೀತಿಯಲ್ಲಿ. ಎರಡನೇದಾಗಿ ಇವರ ತಂದೆಯವರು ಅಷ್ಟೇ ಇರೋದು, ತಾಯಿಯವರು ತೀರ್ಕೊಂಡಿದ್ದಾರಲ್ವ. ಸೊ ತಂದೆಯವರು ಇರೋವಷ್ಟು ದಿನ ನಿಮ್ಮಿಂದ ಒಳ್ಳೆಯ ಕಾಳಜಿ, ನಿಮ್ಮಿಂದ ಒಳ್ಳೆಯ ಪ್ರೀತಿನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾಳೆ ಈ ಒಂದು ಹುಡುಗಿ. ಅದನ್ನು ನೀವು ಕೊಡಬೇಕು. ನೆಮ್ಮದಿ ಕೊಡ್ತಕ್ಕಂಥ ಹುಡುಗ ಆಗಿರಬೇಕಂತೆ. ಸೊ ಹೆಂಡತಿಯ ಜೊತೆ ಒಳ್ಳೆಯ ಲವ್ವಿಂಗ್ ರಿಲೇಷನ್ಶಿಪ್ಪಲ್ಲಿದ್ದು ನಿಮ್ಮ ಪ್ರೀತಿಯಿಂದ ನನ್ನ ಕಟ್ಟಿ ಹಾಕಬೇಕು. ನಾನು ಇನ್ನೊಬ್ಬ ಗಂಡನನ್ನು ಕೂಡ ಕಣ್ಣೆತ್ತಿ ನೋಡಬಾರ್ದು, ಅಷ್ಟೊಂದು ಕಾಳಜಿ, ಪ್ರೀತಿ, ರೊಮ್ಯಾನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ಸೊ ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಈ ಒಂದು ಮಹಿಳೆಯ ಇನ್ನಷ್ಟು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂತಹ ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂತಹ ಜಿಮೇಲ್ ಐಡಿಗೆ ಒಂದು ಮೇಲ್ ಮಾಡಬೇಕು ಸ್ನೇಹಿತರೆ ನೀವೆಲ್ಲರೂ ಕೂಡ. ಸರ್ ಕ್ಯಾನ್ ಐ ಗೆಟ್ ಮೋರ್ ಇನ್ಫಾರ್ಮೇಷನ್ ಅಂತಂದರೆ ಪ್ರತಿಯೊಂದು ಮಾಹಿತಿ ಈಕೆದು ಸಿಗುತ್ತೆ. ಆವಾಗ ನೀವು ಸಂಪೂರ್ಣವಾಗಿ ಈಕೆ ಜೊತೆ ಮಾತಾಡ್ಬೋದು, ಹೆಚ್ಚಿನ ಮಾಹಿತಿನ ಪಡೆದುಕೊಳ್ಬೋದು. ಸೊ ಎಲ್ಲವನ್ನೂ ಇಲ್ಲೇ ಹೇಳೋಕ್ಕಾಗಲ್ಲ, ಬಿಕಾಸ್ ಪ್ರಾಬ್ಲಮ್ ಆಗುತ್ತೆ. ನಾಳೆ ಒಂದಿನ ಮುಂದೆ ಪ್ರಾಬ್ಲಮ್ ಆದರೆ ಅದನ್ನು ಕ್ರಿಯೇಟ್ ಇಶ್ಯೂ ಮಾಡ್ಕೊಳ್ಳೋರು ನಾವಾಗ್ತೀವಿ ಆ ಒಂದು ಉದ್ದೇಶದಿಂದ. ಸೊ ಈ ಒಂದು ಶರ ಅಂತ ಹುಡುಗಿಗೆ, ಮದುವೆ ಆಗುವಂಥ ಹುಡುಗನಿಗೆ ಕೊಡ್ತಕ್ಕಂಥ ವರದಕ್ಷಿಣೆ ವಿಚಾರಕ್ಕೆ ಬರೋಣ. ಸೊ ವರದಕ್ಷಿಣೆ ವಿಚಾರಕ್ಕೆ ಬಂದರೆ ಈಕೆನೇ ದುಡಿದು ಸಾಕ್ತೀನಿ ಅನ್ನೋ ಮಾಹಿತಿ ಹೇಳಿರ್ತಕ್ಕಂಥ ಕಾರಣಗಳಿಂದ ಸ್ವಲ್ಪನೇ ವರದಕ್ಷಿಣೆ ಕೊಡ್ತಾರೆ. ಅಂದರೆ ಕಮ್ಮಿಯ ವರದಕ್ಷಿಣೆ ಕೊಡ್ತಕ್ಕಂಥದ್ದು. ಒಂದು ಸಣ್ಣದಾಗಿರ್ತಕ್ಕಂಥ ಇಲ್ಲಿ ನೋಡ್ತಕ್ಕಂತಹ KTM ಡ್ಯೂಕ್ ಮಾಡಲಲ್ಲಿ 390 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇರ್ತಕ್ಕಂಥ ಸೊ ಗಾಡಿನ ನಿಮಗೆ ಕೊಡ್ತಾ ಇದ್ದಾರೆ. ಇದರ ಇಂಜಿನ್ ಬಂದರೆ 373ರ CC ಇಂಜಿನ್, ಟಾಪ್ ಸ್ಪೀಡ್ ಬಂದರೆ 160 ಮತ್ತು 170ರ ಟಾಪ್ ಸ್ಪೀಡ್ ಇದೆ. ಮೈಲೇಜಿಂಗ್ ಬಂದರೆ 25ರಿಂದ 30ರ ಮೈಲೇಜಿಂಗ್ ಕೊಡ್ತಕ್ಕಂಥ ಗಾಡಿ, ಮತ್ತು ಒಳ್ಳೆಯ ಒಂದು ಟ್ರಾನ್ಸ್ಮಿಷನ್ 6ರ ಸ್ಪೀಡಲ್ಲಿದೆ. ಸೊ ಒಳಗಡೆ ಸೀಟು ಕೂಡ ಕಂಫರ್ಟಬಲ್ ಆಗಿದೆ, ಮತ್ತು ನೋಡೋದಕ್ಕೆ ಬ್ಲ್ಯಾಕ್ ಅಂದರೆ ಬೂದು ಬಣ್ಣದಲ್ಲಿ ಇದೆ ಸ್ನೇಹಿತರೆ ನೋಡೋದಕ್ಕೆ. ಸೊ ಟಾಪ್ ಮಾಡಲಲ್ಲಿ ಇರ್ತಕ್ಕಂಥ ಈ ಒಂದು ಹ್ಯಾಂಡ್ಸ್ ಸಖತ್ತಾಗಿದೆ. ವೆರಿ ಪವರ್ಫುಲ್ ಆ್ಯಂಡ್ ಸ್ಪೋರ್ಟಿ ಡಿಸೈನ್ ಮತ್ತು ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಸೂಪರ್ ಸ್ಪೋರ್ಟ್ಸ್ ಕಾರ್ ಮತ್ತು ಸ್ಪೀಡ್ ಕಾರ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ಒಂದು ಕಾರು ನಿಮಗೆ ಬೇಕಾಗಿದ್ದರೆ ಬಹುಶಃ ನೀವು ಅವ್ರಿಗೆ ಇಷ್ಟ ಆಗುವಂಥ ರೀತಿಯಲ್ಲಿರಬೇಕು. ಸೊ ಮದುವೆ ಆದರೂ ಕೂಡ ನಿನ್ನ ಜೊತೆ ನಾನು ಇರ್ತೀನಿ, ನೀನು ದುಡ್ಡು ಸಾಕ್ತೀನಿ ಅಂದರೆ ಓಕೆ ಆಯಿತು, ಮದುವೆ ಆಗ್ತೀನಿ, ನಿಮ್ಮ ತಂದೆಯವರ ಪ್ರೀತಿ ಗಳಿಸ್ತೀನಿ, ಆ್ಯಂಡ್ ಅವರನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ಮತ್ತು ನನ್ನಿಂದ ಏನೆಲ್ಲ ಆಗಬೇಕು ಪ್ರತಿಯೊಂದು ಆಗಿಸ್ತೀನಿ ಅಂತ ಈ ರೀತಿ ಆಸೆಗಳು ಕೊಟ್ಟರೆ ನಿಮಗೆ ಈ ಒಂದು ಕಾರು ಮತ್ತು ಆಕೆ ಜೀವನ ಪರ್ಯಂತ ನಿಮ್ಮ ಪ್ರೀತಿಯ ಒಡತಿಯಾಗಿ, ಪತಿಯಾಗಿ ಇರ್ತಾಳೆ ಸ್ನೇಹಿತರೆ. ಸೊ ಜಾಸ್ತಿ ಯೋಚನೆ ಮಾಡದೆ ಜಿಮೇಲ್ನ ಮುಖಾಂತರ ಕಾಂಟ್ಯಾಕ್ಟ್ ತೆಗೆದುಕೊಳ್ಳಿ, ಅಥವಾ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾಹಿತಿಗಳನ್ನು ಕಮೆಂಟ್ ಮಾಡಿದ್ರು ಕೂಡ ಅಲ್ಲಿಗೂ ರಿಪ್ಲೈನ ಕೊಡ್ತಾಳೆ. ಸೊ
ಎರಡು ರೀತಿಯಲ್ಲಿ ಆಪ್ಷನ್ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಈಸಿ ಅನಿಸುತ್ತೋ ಅದರ ಪ್ರೊಸೆಸಿಂಗ್ ರೀತಿಯಲ್ಲಿ ಹೋಗಿ ಸ್ನೇಹಿತರೆ. ಇಲ್ಲಿ ನೋಡ್ತಕ್ಕಂತಹ ಕಾರ್ ಆಗಿರುತ್ತೆ ಸ್ನೇಹಿತರೆ. ಇದೊಂದು ಒಳ್ಳೆಯ ಸ್ಟೇರಿಂಗ್ ಇರ್ತಕ್ಕಂಥ ಕಾರ್ ಮತ್ತು ಇದೊಂದು ಗೇರ್ ಸಿಸ್ಟಮ್ ಮತ್ತು ಇಲ್ಲಿ ಸೀಟ್ ಕಂಫರ್ಟಬಲ್ ಆಗಿದೆಯಾ ಮತ್ತು ಡ್ಯಾಶ್ ಬೋರ್ಡ್ ಮತ್ತು ಈ ಕಡೆ ಇರ್ತಕ್ಕಂಥ ಗ್ಲಾಸಸ್ ಡಿಸೈನ್ ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ಕಲರ್ ಮತ್ತು ಏರ್ ಬ್ಯಾಗ್ ಪ್ಲಸ್ AC ಎಲ್ಲನೂ ಕೂಡ ಇದರಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ಅದೊಂದು ಮಾಡರ್ನ್ ಲುಕ್ ಮತ್ತು ಒಂದು ಒಳ್ಳೆಯ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಲುಕ್ಕಲ್ಲೂ ಕೂಡ ನಿಮಗೆ ಸಿಗ್ತಕ್ಕಂಥದ್ದು. ನಾನು ಜಾಸ್ತಿ ಮಾಹಿತಿ ಅವ್ರ ಬಗ್ಗೆನೇ ಕೊಡ್ತೀನಿ. ಈ ಕಾರಿನ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ವರದಕ್ಷಿಣೆ ಊರೋಪಚಾರ ಕೊಡೋದು ಸೆಕೆಂಡ್ರಿ. ಸೊ ಸ್ವಲ್ಪ ದಿನದ ಮಟ್ಟಿಗಾದರೂ ನಿಮ್ಮನ್ನು ಸಾಕ್ಕೊಂಡು ಹೋಗ್ತಾರಲ್ಲ, ಅದು ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.